ತಂದೆ ಈ ರೀತಿ ಮಾತನಾಡಬೇಡಿ. ಇಲ್ಲ ಗುರುವಂತ, ನೀನೊಬ್ಬ ಮಗ ಅಂತ ಹೇಳಿ ನಂಬಿದ್ದೀನಿ. ನನ್ನನ್ನು ಮಾತಾಡಿಸ್ಕೊಡ್ತೀಯಾ ಗುಣವಂತ? ಇದೇನು ತಂದೆ, ಇದಂತ ಮಾತು? ಅಡಿಗಡಿಗೂ ನಿಮ್ಮ ನುಡಿಯನ್ನು ದೃಢ ನಿರ್ಧಾರ ಪಾಲಿಸುವ ಈ ಗುರುವಂತನಲ್ಲಿ ಎರಡು ಮಾತು ತಂದೆ. ನೋಡು ಗುರುವಂತ, ಈ ಧರ್ಮಾಪುರದಲ್ಲಿ ನನ್ನ ಅಣ್ಣನ ತಮ್ಮನ್ ಯಾರು ಇಲ್ಲ. ಅದಕ್ಕಾಗಿ ಇವನ 1000 ಆಸ್ತಿಗೆ ಇವನೊಬ್ಬನೇ ನನ್ನ ಮಗ ಸರ್ವಾಸ್ತಿದಾರ. ಅದಕ್ಕೆ ಈ ಸರ್ವಾಸ್ತಿಗಾಗಿ ಇವನನ್ನು ಕಾಪಾಡಬಾರ ನಿನ್ನನ್ನೇ ಕೂಡಿದೆ. ಮಾಡ್ತೀನಿ ತಂದೆ, ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇರ್ತದೆ. ಹೌದು, ನಿನಗಂತ 10 ಎಕರೆ ಬಕ್ಷಿಸ್ ಪತ್ರ ಬರೆದಿದ್ದೇನೆ, ತೆಗೆದುಕೋ. ತಂದೆ, ಒಳ್ಳೆಬಾರ್ದು, ಇದು ಧರ್ಮಾಪುರ ದೊರೆಯ ಆಜ್ಞೆ. ಇರಲಿ, ಚಕ್ಕಡಿ ಸಿದ್ಧಪಡಿಸು. ಬೀರೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಬರೋಣ. ಆಯ್ತು ತಂದೆ, ಆದಷ್ಟು ಚಕ್ಕಡಿ ನಾನು ಸಿದ್ಧಪಡಿಸುತ್ತೇನೆ.